ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಹೇ ಶ್ರೀಮನ್ನಾರಾಯಣ, ಹೇ ಸರ್ವೋತ್ತಮ, ಹೇ ಅನಂತ ಗುಣಪೂರ್ಣ, ರಮ ಬ್ರಹ್ಮಾದಿ ಎಲ್ಲ ದೇವತೆಗಳಿಗಿಂತ ನೀನು ಅನಂತ ಗುಣಗಳಿಂದ ಉತ್ತಮ. ನೀನು ಅನಂತ ಗುಣ ಪರಿಪೂರ್ಣನಾದವ, ಅನಂತ ಕ್ರಿಯೆಗಳನ್ನು ಮಾಡುವವ. ನಿನ್ನ ಆನಂದ, ಜ್ಞಾನ, ಶಕ್ತಿ, ಐಶ್ವರ್ಯ, ವೀರ್ಯ, ಯಶಸ್ಸು, ವೈರಾಗ್ಯ, ಬಲ, ಪರಾಕ್ರಮ, ಧೈರ್ಯ, ಸಹಸ್ಸು, ಓಜಸ್ಸುಗಳು ಅನಂತವಾಗಿವೆ. ನಿನ್ನ ಔದಾರ್ಯ, ನಿನ್ನ ಗಾಂಭೀರ್ಯ, ನಿನ್ನ ಸೌಭಾಗ್ಯ, ಪವಿತ್ರತೆ, ಮಂಗಲತ್ವ, ಪ್ರಗಲ್ಭತೆಗಳು ಅಪಾರವಾಗಿವೆ. ನೀನು ಪವಿತ್ರಾಣಾಂ ಪವಿತ್ರ ಎಂಬುದಾಗಿ ಕರೆಸಿಕೊಳ್ಳಲ್ಪಟ್ಟವ, ಮಂಗಲಾನಾಂ ಮಂಗಲ ಎಂಬುದಾಗಿ ಕರೆಸಿಕೊಳ್ಳಲ್ಪಟ್ಟ ಮಹಾಪ್ರಭು. ನಿನ್ನ ಪ್ರಖರ ತೇಜಸ್ಸು, ಶಾಂತಕಾಂತಿ, ಸೌಂದರ್ಯ, ಲಾವಣ್ಯ, ಕೋಮಲತೆಗಳು ಅತುಲಿತವಾಗಿವೆ. ನಿನ್ನ ದೇಹದ 32 ಲಕ್ಷಣಗಳು ಅತ್ಯಂತ ಸ್ಪಷ್ಟವಾಗಿವೆ ಹಾಗೂ ಸುಂದರವಾಗಿವೆ. ನೀನು ಅಮಿತ ದಯಾಸಾಗರ, ನಿಸ್ಸೀಮ ಕ್ಷಮಾ ಸಮುದ್ರ. ನಿನ್ನ ಭೋಗ ಅನಂತವಾಗಿದೆ, ನಿನ್ನ ಕ್ರೀಡೆ ಅನಂತವಾಗಿದೆ. ನಿನ್ನ ಅನಂತ ಗುಣಗಳಲ್ಲಿಯ ಒಂದೊಂದೂ ಗುಣವೂ ಅಪರಿಮಿತವಾಗಿದೆ, ಪರಿಪೂರ್ಣವಾಗಿದೆ, ಅನಂತವಾಗಿದೆ. ನಿನ್ನ ಈ ಎಲ್ಲ ಗುಣಗಳು ಅನಂತ, ಎಲ್ಲ ಗುಣಗಳು ಅಚಿಂತ್ಯ, ಅವುಗಳು ಅದ್ಭುತ, ಅವುಗಳು ವಿವಿಧ, ಅಪ್ರತಿಹತವಾದ ಗುಣಗಳು ಸ್ವಾಭಾವಿಕವಾಗಿವೆ, ಅನಾದಿ ನಿತ್ಯವಾಗಿವೆ, ಶಾಶ್ವತವಾಗಿವೆ, ವ್ಯಾಪ್ತವಾಗಿವೆ, ಸ್ವತಂತ್ರವಾಗಿವೆ, ನಿರ್ವಿಕಾರವಾಗಿವೆ, ಅಪ್ರಾಕೃತ, ಸ್ವಯಂ ಅನಂತ ಗುಣಗಳು ಅನಂತ ಗುಣ ಪರಿಪೂರ್ಣವಾಗಿವೆ. ನೀನು ಪ್ರಣವ ಪ್ರತಿಪಾದ್ಯ ಅಕಾರವಾಚ್ಯ. ಓ ಅನಂತ ರೂಪ ಹರಿಯೇ, ನೀನು ಅನಂತ ರೂಪಗಳುಳ್ಳವ. ನೀನು ಮೋಕ್ಷ ಕೊಡುವ ವಾಸುದೇವ, ವಿಶ್ವ ಸಂಹಾರಕ ಸಂಕರ್ಷಣ, ಜಗತ್ತಿನ ಸೃಷ್ಟಿಕರ್ತ ಪ್ರದ್ಯುಮ್ನ, ಜಗತ್ತನ್ನು ಸಂರಕ್ಷಿಸುವ ಅನಿರುದ್ಧ ಎಂಬ ರೂಪಗಳನ್ನು ಧರಿಸಿದವ. ಕ್ರುದ್ಧೋಲ್ಕಾದಿ 5 ರೂಪಗಳು, ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ ಮುಂತಾದ ದಶಾವತಾರಗಳನ್ನು ಎತ್ತಿದವ. ಕೇಶವಾದಿ 12, ಕೇಶವಾದಿ 24, ಅಜಾದಿ 50 ರೂಪಗಳು, ನಾರಾಯಣಾದಿ 100 ರೂಪಗಳು, ವಿಶ್ವಾದಿ 1000 ರೂಪಗಳು, ಪರಾದಿ ಬಹುರೂಪಗಳು, ಅಜಿತಾದಿ ಅನಂತ ರೂಪ ಧರಿಸಿದವ. ಪ್ರತಿಬಿಂಬರಾದ ಅನಂತ ಜೀವರಿಗೆ ಬಿಂಬರೂಪನಾಗಿ ಅನಂತ ರೂಪವುಳ್ಳವ. ನಿನ್ನ ಒಂದೊಂದು ಅವಯವಗಳೂ ಅನಂತ. ನಿನ್ನ ಶಿರಸ್ಸು, ಕಣ್ಣು, ಕಿವಿ, ಮೂಗು, ಮುಖ, ಉದರ, ಭುಜ, ಊರು, ಹಸ್ತ, ಪಾದ, ಕೇಶ ಮುಂತಾದ ಒಂದೊಂದು ಅವಯವಗಳು ಅಸಂಖ್ಯವಾಗಿವೆ. ಆ ಒಂದೊಂದು ಅವಯವಗಳು ಅನಂತ ಗುಣ, ಶಕ್ತಿ, ಸಾಮರ್ಥ್ಯ ಉಳ್ಳದ್ದಾಗಿವೆ. ಓ ದೋಷದೂರ ವಿಷ್ಣು, ನೀನು ಯಾರಿಗಿಂತಲೂ ಅಧಮನಲ್ಲ, ಯಾರಿಗೂ ಸಮನಲ್ಲ, ಯಾರಿಂದಲೂ ಅಭಿನ್ನನಲ್ಲ. ನಿನಗೆ ಪರಾಧೀನತೆ, ಪರಿಮಿತಿ, ದುಃಖ, ಪ್ರಕೃತಿ ತ್ರಿಗುಣ ಸಂಸಾರಗಳಿಂದ ಬಂಧ, ಅಜ್ಞಾನ, ಅಶಕ್ತಿ, ಜನ್ಮ, ಮರಣ, ಮುಪ್ಪು, ರೋಗ, ಛೇದ, ಭೇದ, ಹಸಿವು, ತೃಷೆ, ವ್ಯಯ, ಕ್ಷಯ, ಭಯ, ವಿಕಾರ, ಶೋಕ, ವ್ಯಥೆ, ಮೋಹ, ಶ್ರಮ, ಜಾಡ್ಯ, ಚಿಂತ, ಸಂತಾಪ, ಕರ್ಮಲೇಪ, ರಾಗ, ದ್ವೇಷ, ಅಸತ್ಯ ಕಾಮತ್ವ, ಅಸತ್ಯ ಸಂಕಲ್ಪತ್ವ, ಪರಾಜಯ ಆದಿವ್ಯಾಧಿಗಳು, ಆಯುಧಗಳಿಂದ ವೇದ, ವೈಷಮ್ಯ ನೈರ್ಘಣ್ಯ,
ಲಿಂಗದೇಹ, ಪ್ರಾಕೃತ ಭೌತಿಕ ಶರೀರ, ಕುರೂಪತ್ವ, ದುರ್ಗಂಧ ಮುಂತಾದ ಯಾವ ದೋಷಗಳು ಅನಾದಿ ಕಾಲದಿಂದಲೂ ಇಲ್ಲ, ಅನಂತ ಕಾಲದವರೆಗೂ ಇರುವುದಿಲ್ಲ. ಅಂತಹ ಮಹಾ ದೋಷ ದೂರನಾಗಿರತಕ್ಕಂತಹ ಮಹಾಪ್ರಭು ನೀನು. ನಿನ್ನ ಅನುಗ್ರಹದಿಂದಲೇ ನನ್ನ ದೋಷಗಳ ನಿವಾರಣೆ ಸ್ವಾಮಿ. ನಿನಗೆ ಅನಂತ ನಮಸ್ಕಾರಗಳು. ಓ ಮಹಾಮಹಿಮ, ನೀನು ಅನಂತ ಅಚಿಂತ್ಯ ಶಕ್ತಿ ಸಂಪನ್ನ, ಅಂತೆಯೇ ಪರಮಸ್ವತಂತ್ರ. ನಿನ್ನಿಂದಲೇ ಎಲ್ಲಕ್ಕೂ ಅಸ್ತಿತ್ವ. ನೀನು ಸರ್ವಾಂತರ್ಯಾಮಿ, ಸರ್ವಾಕಾರ, ಸರ್ವವ್ಯಾಪ್ತ, ಸರ್ವರಿಗೆ ಆಧಾರ. ಯಾರೂ ನಿನ್ನನ್ನು ತ್ಯಜಿಸಲು ಸಾಧ್ಯವಿಲ್ಲ. ಅಂತೆಯೇ ನೀನು ಎಲ್ಲರಿಗೆ ಅಹಂ. ಅಹೇಯತ್ವಾತ್ ನೀನು ಅಹಂ ನಾಮ. ನೀನು ಪರಮ ಆಶ್ಚರ್ಯತಮ, ಸರ್ವದಾ ಏಕಪ್ರಕಾರ. ಎಲ್ಲರಿಗೆ ನೀನು ಆಶ್ರಯ, ಪ್ರೇರಕ, ಪ್ರವರ್ತಕ, ನಿವರ್ತಕ. ನೀನು ಸತ್ಯಕಾಮ. ನಿನ್ನ ಇಚ್ಛೆ ಎಂದಿಗೂ ಹುಸಿ ಹೋಗುವುದಿಲ್ಲ. ನೀನು ಸತ್ಯ ಸಂಕಲ್ಪ. ನೀನು ಬಯಸಿದ ಕಾರ್ಯ ನಿಶ್ಚಿತವಾಗಿ ನೆರವೇರುವುದು. ಎಲ್ಲ ಭಕ್ತರಿಗೆ ಅತ್ಯಂತ ಆಪ್ತನಾದವ, ಸ್ವರಮಣ, ನಿತ್ಯ ನೂತನ, ಸರ್ವರಿಂದ ಸ್ತುತಿಸಲ್ಪಡುವವ. ನೀನು ಮಂಗಲಾನಾಂ ಮಂಗಲ, ಪವಿತ್ರಾಣಾಂ ಪವಿತ್ರ, ಭಕ್ತಿವಶ, ಸ್ತುತಿವಶ, ಭಕ್ತವಶ, ಭಕ್ತಪ್ರಿಯ, ಅನಾಥನಾಥ, ಆಪದ್ಬಾಂಧವ, ಅನಿಮಿತ್ತ ಬಂಧು, ಅಲ್ಪ ಸಂತುಷ್ಟ, ಅವ್ಯಕ್ತ. ನೀನು ಅಧೋಕ್ಷಜ, ಕಪಟ ನಾಟಕ ಸೂತ್ರಧಾರಿ. ನೀನು ಭಯಕೃತ್, ಭಯನಾಶನ, ರೋಗ ಕೊಟ್ಟು ರೋಗ ಪರಿಹಾರ ಮಾಡುವವನು ನೀನೇ ಸ್ವಾಮಿ. ಹೇ ದೇವಾದಿದೇವ, ನೀನು ಎಲ್ಲ ದೇವತೆಗಳ ತಂದೆ, ತಾಯಿ, ಬಂಧು, ರಕ್ಷಕ, ಸ್ವಾಮಿ, ಅಂತರ್ಯಾಮಿ, ಆರಾಧ್ಯ, ಈಶ್ವರ, ಗುರು, ಪೋಷಕ, ಪ್ರೇರಕ, ಪ್ರವರ್ತಕ, ನಿವರ್ತಕ, ಯಶಃಪ್ರದ, ಪದವಿ ಕೊಟ್ಟವ, ಅನುಗ್ರಹಿಸುವವ, ಪೂಜ್ಯ. ಅಪ್ರತಿಮ ಪ್ರಭಾವರಾದ ಎಲ್ಲ ದೇವತೆಗಳು ನಿನ್ನ ಪ್ರೇರಣೆ ಇಲ್ಲದೆ ಏನನ್ನೂ ಮಾಡಲು ಸಮರ್ಥರಲ್ಲ. ಅವರೆಲ್ಲರೂ ನಿನ್ನ ದಾಸಾನುದಾಸರು, ನಿನ್ನ ಅಧೀನರು. ನೀನೇ ಅವರೆಲ್ಲರನ್ನು ಪ್ರಕೃತಿ, ಮಹತ್, ಅಹಂಕಾರ ಮುಂತಾದ ತತ್ವಗಳಿಗೆ ಅಭಿಮಾನಿಗಳನ್ನಾಗಿ ಮಾಡಿರುವೆ. ಅವರ ಅತ್ವ, ಜ್ಞಾನ, ಇಚ್ಛೆ, ಕ್ರಿಯೆ, ಮಹಿಮೆ, ಶಕ್ತಿ, ಪದವಿ, ಸೌಖ್ಯ, ಅಧಿಕಾರ ಇವೆಲ್ಲವೂ ನಿನ್ನ ಅಧೀನ. ಅವರೆಲ್ಲರೂ ನಿನ್ನನ್ನು ಸದಾಕಾಲ ನಮಿಸಿ, ಸ್ತುತಿಸಿ, ಆರಾಧನೆ ಮಾಡುವವರು. ಅಂತಹ ದೇವಾದಿದೇವ, ನಿನಗೆ ಅನಂತ ನಮನಗಳು. ಹೇ ಜನ್ಮಾಧಿಕಾರಣ, ನೀನು ಸ್ವತಂತ್ರ, ಸರ್ವಸ್ವಾಮಿ, ಸರ್ವೇಶ್ವರ, ಸರ್ವಜ್ಞ, ಸರ್ವಶಕ್ತ, ಸತ್ಯ ಸಂಕಲ್ಪ. ಆದ್ದರಿಂದ ನೀನೇ ಸರ್ವಕರ್ತ. ಇಡೀ ವಿಶ್ವದ ಸೃಷ್ಟಿ, ರಕ್ಷಣೆ, ವಿನಾಶ, ನಿಯಮನ, ಜ್ಞಾನಾಜ್ಞಾನ, ಸಂಸಾರ, ಮೋಕ್ಷಗಳೆಲ್ಲ ನಿನ್ನಿಂದಲೇ ಆಗುವವು. ಹೇ ಸೃಷ್ಟಿಕರ್ತ, ನೀನೇ ಅನಾದಿಯಾದ ಸೂಕ್ಷ್ಮ ಪ್ರಕೃತಿಯನ್ನು ಕ್ಷೋಭಗೊಳಿಸುತ್ತಿ. ಸತ್ವರಡಸ್ತಮೋ ಗುಣಗಳನ್ನು ಸ್ಥೂಲ ಮಾಡುವಿ. 3 ಭಾಗ ರಜೋಗುಣ, 1 ಭಾಗ ತಮೋಗುಣ, ಇವುಗಳಿಂದ ಮಹತ್ತತ್ವವನ್ನು ಸೃಜಿಸುವಿ. ಮಹತ್ತತ್ವದ ತಮೋಗುಣದಿಂದ ಅಹಂಕಾರವನ್ನು ನಿರ್ಮಿಸುವಿ. ಅಹಂಕಾರವನ್ನು ವೈಕಾರಿಕ, ತೈಜಸ, ತಾಮಸ ಎಂಬ 3 ಭಾಗ ಮಾಡಿರುವಿ. ವೈಕಾರಿಕ ಅಹಂಕಾರದಿಂದ ದೇವತೆಗಳ ದೇಹವನ್ನು, ಮನಸ್ಸನ್ನು ಸೃಜಿಸುವಿ. ತೈಜಸ ಅಹಂಕಾರದಿಂದ ಇಂದ್ರಿಯಗಳನ್ನು ನಿರ್ಮಿಸುವಿ. ತಾಮಸ ಅಹಂಕಾರದಿಂದ ಪಂಚಭೂತಗಳನ್ನು ಉತ್ಪಾದಿಸಿರುವಿ. ಆಯಾ ತತ್ವಗಳ ಜೊತೆಗೆ ಅವುಗಳ ಅಭಿಮಾನಿ ದೇವತೆಗಳನ್ನು ಹುಟ್ಟಿಸುವಿ. ಈ ತತ್ವಾಭಿಮಾನಿಗಳಲ್ಲಿ ಪ್ರವೇಶಿಸಿ ಆ ದೇವತೆಗಳನ್ನು ಪ್ರೇರಿಸಿ ಬ್ರಹ್ಮಾಂಡವನ್ನು ನಿರ್ಮಿಸಿದಿ. ಬ್ರಹ್ಮಾಂಡದಲ್ಲಿ ನೀನು ವಿರಾಟ್ ರೂಪದಿಂದ ಅಭಿವ್ಯಕ್ತನಾದಿ. ಆ ವಿರಾಟ್ ರೂಪದಿಂದ 14 ಲೋಕಗಳನ್ನು ಮತ್ತು ಪುನಃ
ಎಲ್ಲ ದೇವಾಧಿದೇವತೆಗಳನ್ನು ಹುಟ್ಟಿಸಿದಿ. ಹೇ ವಿರಾಟ್ ಪುರುಷ, ನಿನ್ನ ಈ ವಿರಾಟ್ ರೂಪದ ನಾನಾ ಅವಯವಗಳಿಂದ 14 ಲೋಕಗಳು ಜನಿಸಿವೆ. ಆಯಾ ಅವಯವಗಳಲ್ಲಿ ಆ ಲೋಕಗಳು ಆಶ್ರಯಿಸಿವೆ. ಪಾದಮೂಲ ಪಾತಾಳ, ಪಾದ ಮೇಲ್ಭಾಗ ರಸಾತಲ, ಮಣಿಗಂಟು ಮಹಾತಲ, ಜಂಘ ತಲಾತಲ, ಮೊಣಕಾಲು ಸುತಲ, ತೊಡೆ ವಿತಲ ಅತಲ, ಜಗನ ಭೂತಲ, ನಾಭಿ ಭುವಃ, ಉರಸ್ ಸ್ವರ್ಗ, ಕುತ್ತಿಗೆ ಮಹಃ, ಮುಖ ಜನಃ, ಹಣೆ ತಪಃ, ತಲೆ ಸತ್ಯಲೋಕ. ಆ ಅಂಗಗಳಿಂದ ಆ ದೇವತೆಗಳನ್ನು ಹುಟ್ಟಿಸಿ ಆ ಅಂಗಗಳಲ್ಲಿ ಅವರನ್ನು ಧರಿಸಿ ಆ ಅಂಗಗಳಲ್ಲಿ ಲಯಗೊಳಿಸಿ ಮುಕ್ತಿ ಕೊಡುವಿ ಸ್ವಾಮಿ. ನಿನಗೆ ಅನಂತ ನಮನಗಳು. ಹೃದಯ ಕಮಲದಲ್ಲಿರುವ ಬಿಂಬರೂಪನೇ, ಓ ದೇವ, ನೀನು ಬಿಂಬ, ನಾವೆಲ್ಲರೂ ಪ್ರತಿಬಿಂಬರು. ನೀನೇ ನನ್ನ ಅಂತರ್ಯಾಮಿ, ನಾವು ನಿನ್ನ ಅಧೀನರು, ನಿನಗೆ ಸದೃಶರು. ನಿನ್ನಧೀನವಾಗಿದೆ ಮತ್ತು ನಿನಗೆ ಸದೃಶವಾಗಿದೆ ನಮ್ಮ ಅಸ್ತಿತ್ವ, ಜ್ಞಾನ, ಇಚ್ಛೆ, ಕ್ರಿಯೆ, ಶಕ್ತಿ, ಆಕಾರ, ಗುಣ, ರೂಪ, ಆನಂದ, ಬಲ. ನೀನು ಕುಳಿತಂತೆ ಕುಳಿತು, ನಿಂತಂತೆ ನಿಂತು, ನಡೆದಂತೆ ನಡೆದು, ನುಡಿದಂತೆ ನುಡಿದು, ನೋಡಿದಂತೆ ನೋಡಿ, ಉಂಡಂತೆ ಉಂಡು, ಓಡಾಡಿದಂತೆ ಓಡಾಡುವರು ಜೀವರು. ಹೀಗೆ ಬಿಂಬನ ಗುಣಕ್ರಿಯೆಗಳಿಗೆ ಸದೃಶವಾದ ಮತ್ತು ಅಧೀನ ಗುಣಕ್ರಿಯೆಗಳನ್ನು ಉಳ್ಳವರು ನಾವು. ನೀನು ಎಲ್ಲ ಚೇತನರ ಸ್ವರೂಪ ದೇಹದ ಹೃದಯದಲ್ಲಿರುವಿ. ಎಲ್ಲ ಚೇತನರ ಇಡೀ ಸ್ವರೂಪವನ್ನು ವ್ಯಾಪಿಸಿ ಇರುವಿ. ಎಲ್ಲ ಜೀವರ ಜಡದೇಹದ ಹೃದಯಾಕಾಶದಲ್ಲಿ ಇರುವಿ. ಜೀವರೆಲ್ಲರ ಇಡೀ ದೇಹದಲ್ಲಿ ಹಾಗೂ ಅನಂತ ದೇಶಗಳಲ್ಲಿ ವ್ಯಾಪಿಸಿರುವಿ. ನನ್ನ ಹೃದಯದಲ್ಲಿ ನೀನು ಪ್ರಾದೇಶ, ಮೂಲೇಶ, ಅಗ್ರೇಶ ಎಂಬ 3 ರೂಪಗಳಿಂದ ಇರುವಿ. ಓ ಅತ್ಯಂತ ಪ್ರಿಯತಮ, ನೀನು ಅನಾದಿಯಿಂದ ಅನಂತ ಕಾಲದವರೆಗೆ ನನ್ನಲ್ಲಿ ಅಂತರ್ಯಾಮಿಯಾಗಿರುವವ. ನೀನೇ ನನಗೆ ನನ್ನ ಮೇಲೆ ಪ್ರೀತಿಯನ್ನು ಹುಟ್ಟಿಸಿರುವಿ. ನನ್ನ ಪ್ರಾಣ, ಬುದ್ಧಿ, ಮನಸ್ಸು, ಇಂದ್ರಿಯ, ನನ್ನ ದೇಹ, ಮಡದಿ, ಮಕ್ಕಳು, ಮನೆ, ಧನ, ಬಳಗ, ಕೀರ್ತಿ, ಅಧಿಕಾರ, ಗೌರವ ಇತ್ಯಾದಿಗಳ ಮೇಲೆ ನನಗೆ ಪ್ರೀತಿ ಕೊಟ್ಟವನೂ ನೀನೇ. ನೀನೇ ನಮಗೆ ತಂದೆ, ತಾಯಿ, ಮಗ, ಅಣ್ಣ, ತಮ್ಮ, ಗುರು, ಬಂಧು, ಮಿತ್ರ, ಅವಿಜ್ಞಾತ ಸಖ, ಅನಿಮಿತ್ತ ಬಂಧು, ಹಿತೈಷಿ. ನೀನೇ ನಮ್ಮ ವಿದ್ಯೆ, ಬುದ್ಧಿ, ಸಿದ್ಧಿ, ಯಶಸ್ಸು, ಪ್ರಭು, ರಕ್ಷಕ, ಸ್ವಾಮಿ, ರಾಜ, ಪರದೇವ, ಗತಿ. ನೀನೇ ನನಗೆ ಸರ್ವಸ್ವ. ನಿನಗೆ ಅನಂತ ನಮನಗಳು. ಹೇ ಸ್ವತಂತ್ರ, ಸರ್ವಸ್ವಾಮಿ, ಸರ್ವೇಶ್ವರ, ಸರ್ವಕಾರಣ. ಸ್ವಾಮಿ, ನಾನು ಸರ್ವತಾ ಸ್ವತಂತ್ರನಲ್ಲ, ಅತ್ಯಂತ ಪರತಂತ್ರ. ನಾನು ನಿನ್ನ ಅನಂತ ದಾಸರ ದಾಸ. ಯಾವುದೂ ನನ್ನದಲ್ಲ, ಎಲ್ಲವೂ ನಿನ್ನದೇ. ನೀನು ದಯಪಾಲಿಸಿದ್ದೆ, ನನ್ನ ಕರ್ಮಾನುಸಾರ ನೀನು ಕೊಟ್ಟದ್ದೆ. ನಿನ್ನಿಂದಲೇ ನನಗೆ ಅಸ್ತಿತ್ವ, ಜ್ಞಾನ, ಇಚ್ಛೆ, ಶಕ್ತಿ, ಕ್ರಿಯೆ, ಪ್ರಾಣ, ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ. ನಿನ್ನಿಂದಲೇ ಜನ್ಮ, ತಾರುಣ್ಯ, ಮುಪ್ಪು, ಮರಣ, ರೋಗ, ಆರೋಗ್ಯ, ಸಂಪತ್ತು, ಬಡತನ, ಯಶ, ಅಪಯಶ. ನಿನ್ನಿಂದಲೇ ಮಡದಿ, ನಿನ್ನಿಂದಲೇ ಮಕ್ಕಳು, ಬಂಧು ಬಳಗ, ಮಿತ್ರ, ಮನೆ, ಧನ, ಸುಖ, ದುಃಖ, ಲಾಭ, ಹಾನಿ, ಭಾಗ್ಯ, ಭೋಗ, ಕಾರ್ಯಸಿದ್ಧಿ ಎಲ್ಲವೂ ನಿನ್ನಿಂದಲೇ ಸ್ವಾಮಿ. ನಿನ್ನಿಂದಲೇ ಕೋಪ, ತಾಳ್ಮೆ, ವಿನಯ, ಅಹಂಕಾರ, ಮನಃಶಾಂತಿ, ಅಶಾಂತಿ, ವಿವೇಕ, ದುರ್ಬುದ್ಧಿ. ನಿನ್ನಿಂದಲೇ ಸತ್ಕರ್ಮ, ದುಷ್ಕರ್ಮ. ನಿನ್ನಿಂದಲೇ ಪುಣ್ಯ ಪಾಪಗಳು. ನಿನ್ನಿಂದಲೇ ವೈರಾಗ್ಯ. ನಿನ್ನಿಂದಲೇ ಶ್ರವಣ ಮನನ ನಿಧಿಧ್ಯಾಸನಗಳು, ಜ್ಞಾನ, ಭಕ್ತಿ, ಸದ್ಗತಿ ಎಲ್ಲವೂ ನಿನ್ನಿಂದಲೇ ಸ್ವಾಮಿ, ಎಲ್ಲವೂ ನಿನ್ನಿಂದಲೇ.
ಓ ಸರ್ವಕರ್ಮ ಪ್ರೇರಕ, ಸರ್ವಕರ್ಮ ಪೂಜ್ಯ. ನೀನೇ ರಮಾ ಬ್ರಹ್ಮಾದಿ ಎಲ್ಲ ದೇವತೆಗಳ ಕರ್ಮಗಳಿಗೆ ಪ್ರೇರಕ. ದೇವತೆಗಳ ದ್ವಾರ ಎಲ್ಲ ಜೀವರಿಗೆ ಅನಂತ ಜನ್ಮಗಳಲ್ಲಿ ಪ್ರೇರಕ. ಎಲ್ಲ ಕರ್ಮಗಳಿಗೆ ನೀನೇ ಕರ್ತ, ಕಾರಯಿತ, ಸಾಕ್ಷಿ, ಶುದ್ಧಿಪ್ರದ, ಸಿದ್ಧಿಪ್ರದ, ಫಲಪ್ರದ. ಎಲ್ಲ ವಿಹಿತ ಕರ್ಮಗಳು ನಿನ್ನ ಪೂಜೆ. ನನ್ನ ಎಲ್ಲ ವಿಹಿತ ಕರ್ಮಗಳಿಂದ ನೀನು ಸಂತುಷ್ಟನಾಗು ಸ್ವಾಮಿ. ಅವೆಲ್ಲ ನಿನಗೆ ಸಮರ್ಪಿತ. ಓ ದೇವ, ನಾನು ನಿನ್ನಿಂದ, ನನ್ನ ಸರ್ವಸ್ವವೂ ನಿನ್ನಿಂದ, ನಿನ್ನದನ್ನು ನಿನಗೇ ಅರ್ಪಿಸುವೆ. ಮುಖ್ಯಪ್ರಾಣ ದೇವರು ನಿನ್ನ ದಾಸರು, ಶ್ವಾಸ ಹಂಸ ಮಂತ್ರ ಜಪಕರ್ತೃಗಳು. ಆ ಶ್ವಾಸ ಜಪವನ್ನು ನಿನ್ನ ಸೇವೆಗಾಗಿ ಪ್ರತಿದಿನ 21,600 ಬಾರಿ ಮಾಡುತ್ತಾರೆ, ನನ್ನಿಂದ ಮಾಡಿಸುತ್ತಾರೆ. ಅದನ್ನು ನಿನಗೆ ಸಮರ್ಪಿಸುವೆ. ಇದಲ್ಲದೆ ನಿನ್ನ ಪ್ರೇರಣೆಯಿಂದ ಪ್ರಾಣದೇವರು ಅನಂತ ಜೀವರಿಂದ ಅನಂತ ಕರ್ಮಗಳನ್ನು ಮಾಡಿಸುವವರು. ಅವುಗಳೆಲ್ಲವೂ ನಿನ್ನ ಪೂಜೆಯೇ ಸ್ವಾಮಿ. ಶೇಷ, ಗರುಡ, ರುದ್ರರು ಮನೋಭಿಮಾನಿಗಳು. ಅವರು ನಿನ್ನ ಕಿಂಕರರು. ನೀನು ಅವರನ್ನು ಪ್ರೇರಿಸಿ ನನ್ನ ಮನಸ್ಸಿನಲ್ಲಿ ಪ್ರತಿನಿತ್ಯ ಕೋಟಿ ಕೋಟಿ ವೃತ್ತಿಗಳನ್ನು ನಿರ್ಮಿಸುವಿ. ಅದು ನಿನಗೆ ಪೂಜೆಯಾಗಲಿ. ಇಂದ್ರಾದಿ ದೇವತೆಗಳು ಇಂದ್ರಿಯಗಳಿಗೆ ಅಭಿಮಾನಿಗಳು. ಅವರು ನಿನ್ನ ಆಳುಗಳು. ನೀನು ಅವರನ್ನು ಪ್ರೇರಿಸಿ ಇಂದ್ರಿಯಗಳಿಂದಲೂ ಕೋಟಿ ಕೋಟಿ ವೃತ್ತಿಗಳನ್ನು ಸೃಜಿಸುವಿ. ಇಂದ್ರಿಯಗಳಿಂದಾಗುವ ಕ್ರಿಯೆಗಳು ನಿನ್ನ ಪೂಜೆಯಾಗಲಿ. ನೀನು ಈ ಇಂದ್ರಿಯಗಳಿಗೆ ಪರಸ್ಪರವಾಗಿ ಸಂಬಂಧವನ್ನು ಕೊಟ್ಟು ಕಾರ್ಯ ಮಾಡಿಸುತ್ತಿ. ನಿನಗೆ ಅನಂತ ನಮನಗಳು. ಹೇ ಸರ್ವವ್ಯಾಪ್ತ, ಹೇ ಪರಬ್ರಹ್ಮ, ನೀನು ಅಣೋರಣೀಯಾನ್ ಮಹತೋ ಮಹೀಯಾನ್. ಅನಂತವಾದ ಕಾಲ, ದೇಶ, ವರ್ಣ, ಪ್ರಕೃತಿಗಳಲ್ಲಿ ವ್ಯಾಪಿಸಿರುವಿ. ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತಗಳು ಮುಂತಾದ ಆವರಣಗಳಲ್ಲಿ, ಬ್ರಹ್ಮಾಂಡದಲ್ಲಿ 14 ಲೋಕಗಳಲ್ಲಿ ಹರಡಿರುವಿ. ಸಪ್ತದ್ವೀಪ, ಸಪ್ತಸಾಗರ, ಮೇರು, ಹಿಮಾಲಯ ಮುಂತಾದ ಪರ್ವತಗಳು, ಗಂಗಾ, ಗೋದಾವರಿ, ನರ್ಮದಾ, ಕೃಷ್ಣ ಮುಂತಾದ ನದಿಗಳಲ್ಲಿ, ಹೀಗೆ ಪರಮಾಣುವಿನವರೆಗೆ ಎಲ್ಲ ವಸ್ತುಗಳಲ್ಲಿ ತುಂಬಿಕೊಂಡಿರುವಿ, ಪರಿಪೂರ್ಣನಾಗಿರುವಿ. ಆಯಾ ವಸ್ತುಗಳಿಗೆ ಅಸ್ತಿತ್ವವನ್ನು ಕೊಟ್ಟಿರುವಿ. ಅಂತರ್ಯಾಮಿಯಾಗಿದ್ದು ಅವುಗಳಿಂದ ಕಾರ್ಯವನ್ನು ಮಾಡಿಸುವಿ. ಎಲ್ಲವನ್ನು ನಿಯಮಿಸುವಿ. ಎಲ್ಲದರ ಒಳಗೆ ಹೊರಗೆ, ಹಿಂದೆ ಮುಂದೆ, ಮೇಲೆ ಕೆಳಗೆ, ಎಡ ಬಲಗಳಲ್ಲಿ ನೀನೇ ಇರುವಿ. ಹೇ ಭಗವನ್, ನಮ್ಮೆಲ್ಲರ ದೇಹದಲ್ಲಿ ಮಧ್ಯದಲ್ಲಿರುವ ಸುಷುಮ್ನ, ಬಲದಲ್ಲಿರುವ ಪಿಂಗಲ, ಎಡದಲ್ಲಿರುವ ಇಡನಾಡಿಗಳಲ್ಲಿ ಹಾಗೂ 72,000 ನಾಡಿಗಳಲ್ಲಿ ವ್ಯಾಪ್ತನಾಗಿ ನಿಯಾಮಕನಾಗಿ ಇರುವಿ. ದೇಹದ ಬಲಭಾಗದ 36,000 ನಾಡಿಗಳಲ್ಲಿ ಪುರುಷ ರೂಪದಿಂದ, ಎಡಭಾಗದ 36,000 ನಾಡಿಗಳಲ್ಲಿ ಸ್ತ್ರೀರೂಪದಿಂದ ತುಂಬಿರುವಿ. ಬೃಹತಿ ಸಹಸ್ರದ ಸ್ವರಗಳಿಂದ ನಿನ್ನ ಪುರುಷ ರೂಪಗಳು, ವ್ಯಂಜನಗಳಿಂದ ನಿನ್ನ ಸ್ತ್ರೀರೂಪಗಳು ವರ್ಣಿಸಲ್ಪಡುತ್ತವೆ. ಮನುಷ್ಯನ ಆಯುಷ್ಯದ ಒಂದೊಂದು ಹಗಲಿಗೆ ಪುರುಷ ರೂಪಗಳು, ರಾತ್ರಿಗೆ ಸ್ತ್ರೀರೂಪಗಳು ನಿಯಾಮಕ. ಇವು ವಿಷ್ಣು ಸಹಸ್ರನಾಮದಿಂದಲೂ ವರ್ಣಿತವಾಗಿವೆ. ನಮ್ಮೆಲ್ಲರ ದೇಹಕ್ಕೆ ಕಾರಣವಾದ ಪಂಚಮಹಾಭೂತಗಳಲ್ಲಿ, ದೇಹದ ಸಪ್ತಧಾತುಗಳಲ್ಲಿ, ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ಹಾಗೂ ಪಂಚಪ್ರಾಣಗಳಲ್ಲಿ ನಿಯಾಮಕನಾಗಿ ಇರುವಿ ಸ್ವಾಮಿ. ನಿನಗೆ ಅನಂತ ನಮನಗಳು. ಲಕ್ಷ್ಮಿ, ಬ್ರಹ್ಮವಾಯು, ಸರಸ್ವತಿ ಭಾರತಿ, ಶೇಷಗರುಡ ರುದ್ರ, ಜಾಂಬವತಿ, ಭದ್ರ, ಲಕ್ಷಣ, ನೀಲ, ಮಿತ್ರವಿಂದ, ಕಾಲಿಂದಿ, ವಾರುಣಿ, ಸೌಪರ್ಣಿ, ಪಾರ್ವತಿ, ಇಂದ್ರಕಾಮ, ಅಹಂಕಾರಿಕ ಪ್ರಾಣ, ಅನಿರುದ್ಧ, ಗುರು, ದಕ್ಷ, ಸ್ವಯಂಭುವ ಮನು, ಶಚಿ, ರತಿ, ಪ್ರವಹ, ಸೂರ್ಯ, ಚಂದ್ರ, ಶತರೂಪ, ವರುಣ,
ನಾರದ. ಅಗ್ನಿ ಭೃಗು ಪ್ರಸೂತಿ. ಮರೀಚಿ ಪುಲಸ್ತ್ಯ ಅತ್ರಿ ಪುಲಹ ಅಂಗೀರಸ ಕ್ರತು ವಸಿಷ್ಠ ವಿಶ್ವಾಮಿತ್ರ ವೈವಸ್ವತ ಮನು. ಮಿತ್ರ ನೃತಿ ತಾರಾ ಪ್ರಾವಹಿ. ವಿಶ್ವಕ್ಸೇನ ಅಶ್ವಿನಿ ದೇವತೆಗಳು ಗಣಪತಿ ಕುಬೇರ ಶೇಷ ಶತಸ್ಥರು ಇತರ ದೇವಾದಿಗಳು. ಗಂಗಾ ಪರ್ಜನ್ಯ ಸಂಜ್ಞಾ ರೋಹಿಣಿ ಶ್ಯಾಮಲಾ ವಿರಾಟ್ ಅನಾಖ್ಯಾತ ದೇವತೆಗಳು. ಸ್ವಾಹ ಬುಧ ಉಷಾ ಶನಿ ಪುಷ್ಕರ ಇವರೆಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದು ಅವರ ಯೋಗ್ಯತೆಗೆ ನಿಯಾಮಕನಾಗಿ ಅವರಿಂದ ನಿರಂತರ ಆರಾಧಿತನಾಗುವಿ. ನೀನೇ ಕಾರ್ಯಕಾರಣ, ಪ್ರೇರ್ಯ ಪ್ರೇರಕ, ಬಾಧ್ಯ ಬಾಧಕ, ಉಪದೇಶಕ, ಪೋಷ್ಯ ಪೋಷಕ, ಆಶ್ರಯ ಆಶ್ರಿತ ಇವುಗಳಲ್ಲಿ ಇದ್ದು ಆಯಾ ಪದಾರ್ಥಗಳ ಆಯಾ ಶಕ್ತಿಗಳನ್ನು ಗುಣಗಳನ್ನು ನಿಯಮಿಸಿ ಆಯಾ ಕಾರ್ಯಗಳನ್ನು ಮಾಡಿಸುತ್ತಿ. ಚಕ್ರ ಧರಿಸಿದ ನಿನ್ನ ಹಸ್ತ ಧರ್ಮವನ್ನು, ಶಂಖ ಧರಿಸಿದ ಕೈ ಜ್ಞಾನವನ್ನು, ಗದೆಯನ್ನು ಧರಿಸಿದ ಕೈ ವೈರಾಗ್ಯವನ್ನು, ಪದ್ಮವನ್ನು ಧರಿಸಿದ ಕೈ ಐಶ್ವರ್ಯವನ್ನು ವಾಯುದೇವರಿಗೆ ದಯಪಾಲಿಸುತ್ತದೆ. ನೀನು ಸಪ್ತಾನ್ನಗಳನ್ನು ನಿರ್ಮಿಸಿರುವಿ. ನಿನಗಾಗಿ ಮನಸ್ಸು ವಾಕ್ ಪ್ರಾಣ ದೇವತೆಗಳಿಗೆ ಹೋಮಬಲಿ, ಉಳಿದ ಜೀವರಿಗೆ ಪ್ರಸಿದ್ಧ ಆಹಾರ, ಶಿಶುಗಳಿಗೆ ಹಾಲು. ನೀನು ನಿರ್ಮಿಸಿದ ನಮ್ಮ ಮನಸ್ಸು ವಾಕ್ ಪ್ರಾಣಗಳೆಂಬ ಅನ್ನವನ್ನು ನಿನಗೆ ಸಮರ್ಪಿಸುವಂತೆ ಪ್ರೇರಿಸು. ನೀನೇ ಮೂಲಾಧಾರ, ನಾಭಿ, ಹೃದಯ, ಉರಸ್, ತಾಲುಮೂಲ, ಭ್ರೂಮಧ್ಯ, ಮೂರ್ಧ ಎಂಬ ಸ್ಥಾನಗಳಲ್ಲಿರುವ ಸಪ್ತ ಚಕ್ರಗಳಲ್ಲಿ ನಿಯಾಮಕನಾಗಿರುವಿ. ನಿನ್ನ ಪೂಜೆಗೆ ಸಾಧನವಾದ, ನೀನು ಸೃಜಿಸಿದ, ನಿನ್ನ ಅಧೀನವಾದ ಯಜ್ಞ, ಪಶು, ವನಸ್ಪತಿ, ದರ್ಭ, ನೆಲ, ಕಾಲ, ಹಣ, ಔಷಧಿ, ತುಪ್ಪ, ರಸ, ಲೋಹ, ಮಣ್ಣು, ನೀರು, ವೇದಗಳು, ಋತ್ವಿಜರು, ಕರ್ಮಗಳು, ಹೆಸರು, ಮಂತ್ರ, ದಕ್ಷಿಣ, ವ್ರತ, ದೇವತಾ ತಾರತಮ್ಯ, ಕಲ್ಪ, ಸಂಕಲ್ಪ, ಸೂತ್ರ, ಗತಿ, ಮತಿ, ಶ್ರದ್ಧಾ, ಪ್ರಾಯಶ್ಚಿತ್ತ, ಸಮರ್ಪಣೆ ಇವುಗಳಿಂದ ನಿನ್ನ ಆರಾಧನೆಯನ್ನು ದೇವತೆಗಳು ಮಾಡಿದರು. ಸ್ವಾಮಿ, ಈ ಆರಾಧನೆ ನನ್ನಿಂದಲೂ ಮಾಡಿಸು. ಮನುಷ್ಯನ ಆರಂಭದ 24 ವರ್ಷಗಳಿಗೆ ವಸುಗಳು, ಮುಂದೆ 44 ವರ್ಷಗಳಿಗೆ ರುದ್ರರು, ನಂತರ 48 ವರ್ಷಗಳಿಗೆ ಆದಿತ್ಯರು ನಿಯಾಮಕರು. ಹೇ ವಸುರುದ್ರ ಆದಿತ್ಯ ದೇವತೆಗಳ ಅಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವನೇ, ನಿಮ್ಮಿಂದ ನಿಯಮಿಸಲ್ಪಡುವ ನನ್ನ ಆಯುಷ್ಯದ ಆಯಾ ಕಾಲಗಳಲ್ಲಿ ಭಗವಂತನ ಸೇವೆ ನನ್ನಿಂದ ಲೋಪವಾಗದಿರಲಿ. ಅಕಾಲದಲ್ಲಿ ನನಗೆ ಮರಣ ಬರುವುದು ಬೇಡ, ರೋಗಗಳು ಬಂದು ನನ್ನ ಸಾಧನೆ ಹಾಳೆಗೊಳಿಸುವುದು ಬೇಡ. ನಿನಗೆ ಅನಂತ ನಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಹೇ ಯಜ್ಞಪತೆ, ಜೀವ ಯಜಮಾನ, ಶ್ರದ್ಧಾ ಪತ್ನಿ, ಶರೀರ ಕಟ್ಟಿಗೆ, ಕಾಮ ತುಪ್ಪ, ಸಿಟ್ಟು ಪಶು, ತಪಸ್ಸು ಅಗ್ನಿ, ದಮವೇ ಪಶುವಧ ಮಾಡುವವ, ಮಾತು ದಕ್ಷಿಣ, ಪ್ರಾಣ ಚಕ್ಷು, ಮನಸ್ಸು ಶ್ರೋತ್ರ ಋತ್ವಿಜರು, ತಿನ್ನುವುದೇ ಹವಿಸ್ಸು, ಕುಡಿಯುವುದೇ ಸೋಮಪಾನ, ಮರಣವೇ ಅವಭೃತ. ಇದು ಜೀವನ ಯಜ್ಞ. ಈ ಜೀವನ ಯಜ್ಞವನ್ನು ನಿನಗೆ ಸಮರ್ಪಿಸುವೆ. ಹೇ ವೈಶ್ವಾನರ, ನೀನು ಇಡೀ ವಿಶ್ವವನ್ನು ವ್ಯಾಪಿಸಿರುವಿ. ಜೀವರಲ್ಲಿ ಅನುರೂಪದಿಂದ ತುಂಬಿರುವಿ. ಲೀಲೆಯಿಂದ ಅನ್ನಾದಿಗಳ ಭೋಗ ಮಾಡುವಿ, ಜೀವರಿಂದ ಭೋಗ ಮಾಡಿಸುವಿ. ಉಂಡ ಅನ್ನವನ್ನು ಪಚನ ಮಾಡುವಿ. ಪ್ರಾಣ ಸೂರ್ಯ, ಅಪಾನ ಅಗ್ನಿ, ವ್ಯಾನ ಚಂದ್ರ, ಉದಾನ ವಾಯು, ಸಮಾನ ಇಂದ್ರ ಈ ದೇವತೆಗಳು ಮತ್ತು ಭಾರತಿ ರಮಾದಿಗಳು ನಿನ್ನ ಮಂದಿರದ ದ್ವಾರಪಾಲಕರು. ಅವರ ಮುಖಾಂತರ ನಾನು ಸಮರ್ಪಿಸುವ ಅನ್ನದ ಆಹುತಿಗಳನ್ನು ಸ್ವೀಕರಿಸಿ ಸಂತೃಪ್ತನಾಗು. ನನ್ನ ದೇಹ ನಿನ್ನ ರಥ, ನನ್ನ ದೇಹ ನಿನ್ನ ಮಂದಿರ, ಹೃದಯ ನಿನ್ನ ಸಿಂಹಾಸನ,
ಕಂಡದ್ದು ನಿನ್ನ ಮೂರ್ತಿ, ಉಂಡದ್ದು ನಿನ್ನ ನೈವೇದ್ಯ, ವಾರ್ತೆ ನಿನ್ನ ಕೀರ್ತಿ, ಶಬ್ದಗಳು ನಿನ್ನ ನಾಮ, ಸ್ನಾನ ನಿನ್ನ ಅಭಿಷೇಕ, ಮಾತು ನಿನ್ನ ಸ್ತುತಿ, ಸಂಚಾರ ನಿನ್ನ ಪ್ರದಕ್ಷಿಣೆ, ಕ್ಲೇಶ ರೋಗಗಳು ನಿನ್ನ ಕುರಿತು ತಪಸ್ಸು, ಸಿದ್ಧಿ ಯಶಸ್ಸು ನಿನ್ನ ಪ್ರಸಾದ. ನೋಡುವಾಗ, ಕೇಳುವಾಗ, ಮುಟ್ಟುವಾಗ, ತಿನ್ನುವಾಗ, ಕುಡಿಯುವಾಗ, ಓಡಾಡುವಾಗ, ಮಲಗುವಾಗ, ಶ್ವಾಸೋಚ್ಛ್ವಾಸ ಮಾಡುವಾಗ, ಮಾತಾಡುವಾಗ, ಕ್ಷಣ ರೆಪ್ಪೆ ಮುಚ್ಚುವಾಗ, ತೆರೆಯುವಾಗ ನಿನ್ನ ಪ್ರೇರಣೆಯಿಂದ ನಾನು ಮಾಡುವೆ ಎಂಬ ಅನುಸಂಧಾನ ಕೊಟ್ಟು ಅನುಗ್ರಹಿಸು. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಿಂದ ಸ್ವರ್ಗ, ವೃಷ್ಟಿ, ಭೂಮಿ, ತಂದೆ, ತಾಯಿ ಎಂಬ 5 ಸ್ಥಾನಗಳಲ್ಲಿ ಸನ್ನಿಹಿತನಾಗಿದ್ದು ನನ್ನನ್ನು ನೀನು ಸೃಷ್ಟಿಸಿರುವೆ. ನೀನು ಆನಂದ ತೃಪ್ತ. ಆದರೂ ಲೀಲೆಯಿಂದ ಎಲ್ಲ ದೇವತೆಗಳಲ್ಲಿ, ಜೀವರಲ್ಲಿ ಮತ್ತು ಇಂದ್ರಿಯಗಳಲ್ಲಿ ಇದ್ದು ವಿಷಯಗಳನ್ನು, ಅಲ್ಲಿಯ ಸ್ವಾಖ್ಯ ರಸಗಳನ್ನು ಭೋಗಿಸಿರುವೆ. ಎಲ್ಲರಿಗೆ ಭೋಗ ಮಾಡಿಸುವಿ. ವಿಶ್ವರೂಪದಿಂದ ಜಾಗರಾವಸ್ಥೆಯಲ್ಲಿ ಜೀವರಿಗೆ ದೇಹಾಭಿಮಾನ ಕೊಟ್ಟು ಬಾಹ್ಯ ಪದಾರ್ಥಗಳ ಅನುಭವ ಕೊಡುವಿ. ತೈಜಸ ರೂಪದಿಂದ ಸ್ವಪ್ನಾವಸ್ಥೆಯಲ್ಲಿ ಕೇವಲ ಮನೋಭಿಮಾನ ಕೊಟ್ಟು ವಾಸನಾಮಯ ಪದಾರ್ಥಗಳನ್ನು ತೋರಿಸುವಿ. ಪ್ರಾಜ್ಞ ರೂಪದಿಂದ ಸುಷುಪ್ತಿ ಅವಸ್ಥೆಯಲ್ಲಿ ಜೀವರನ್ನು ಆಲಂಗಿಸಿ ಎಲ್ಲ ಅಭಿಮಾನ ಕಳೆದು ಸ್ವರೂಪ ಸುಖದ ಭೋಗ ಕೊಡುವಿ. ತುರಿಯ ರೂಪದಿಂದ ತುರಿಯಾವಸ್ಥೆಯಲ್ಲಿ ಜೀವರಿಗೆ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನ ನಿವಾರಿಸಿ ನಿನ್ನ ಅಪರೋಕ್ಷ ಜ್ಞಾನವನ್ನು ಕರುಣಿಸುವಿ. ಓ ಶಿಂಶುಮಾರ, ನೀನು ಎಲ್ಲ ಗ್ರಹ ನಕ್ಷತ್ರ ಜ್ಯೋತಿರ್ಮಂಡಲಗಳನ್ನು ಧರಿಸಿರುವಿ, ನಿಯಮಿಸುವಿ. ಹೇ ವಿಶ್ವರೂಪ, ನೀನು ಅನಂತ ಆಯುಧ, ಅನಂತ ಆಭರಣಗಳುಳ್ಳ, ಅನಂತ ಅವಯವಗಳಿರುವ, ಅನಂತ ರೂಪಗಳಿಂದ ಅಭಿನ್ನ, ಅನಂತ ಗುಣಪೂರ್ಣ, ಅನಂತ ದೇಶವ್ಯಾಪಿ. ಓ ದೇವ, ಸಂಕರ್ಷಣ ಪ್ರದ್ಯುಮ್ನ ರೂಪಿಯಾಗಿ ಊಟ ಮಾಡುವವರಲ್ಲಿ ಇರುವಿ. ನಾರಾಯಣ ಅನಿರುದ್ಧನಾಗಿ ಆಹಾರದಲ್ಲಿ ಇರುವಿ. ಬದರಿ, ವೆಂಕಟಾಚಲ, ಶ್ರೀರಂಗ, ಅಯೋಧ್ಯ, ಮಥುರಾ, ದ್ವಾರಕಾ, ಪಂಢರಪುರ, ಗಯಾ, ಅಹೋಬಿಲ, ಕಂಚಿ, ಜಗನ್ನಾಥಪುರಿ, ತಿರುವನಂತಪುರಂ, ತೋತಾದ್ರಿ, ಪುಷ್ಕರ, ಉಡುಪಿ ಮುಂತಾದ 100,000 ಕ್ಷೇತ್ರಗಳಲ್ಲಿ ಸನ್ನಿಹಿತನಾದ ಭಗವಂತನೇ, ನಿನಗೆ ಅನಂತ ಅನಂತ ನಮನಗಳು, ಅನಂತ ನಮಸ್ಕಾರಗಳು. ಹೇ ದೇವ, ನಾವು ಪೂಜಿಸುವ ಪ್ರತಿಮೆ, ಶಾಲಿಗ್ರಾಮ ಮುಂತಾದವುಗಳಲ್ಲಿ ವಾಯುದೇವರು ವ್ಯಾಪಿಸಿ ಇರುವರು. ಅವರು ಮೊದಲನೆಯ ಗೋಲಕ. ಅವರಲ್ಲಿ ಲಕ್ಷ್ಮೀದೇವಿ ವ್ಯಾಪಿಸಿ ಇರುವಳು, ಅವಳು 2ನೆಯ ಗೋಲಕ. ಅವರಲ್ಲಿ ನೀನು ಅನಂತ ಗುಣಾತ್ಮಕ ಚಿನ್ಮಯ ರೂಪದಿಂದ ವ್ಯಾಪಿಸಿ ಇರುವಿ. ಪೂಜೆಯನ್ನು ಸ್ವೀಕರಿಸು. ನಾನು ಮಾಡುವ ಎಲ್ಲ ಸತ್ಕರ್ಮಗಳು, ಯಜ್ಞ, ದಾನ, ತಪಸ್ಸು, ಸ್ನಾನ, ಪೂಜೆ, ಊಟ, ಭೋಗ, ಪಾಠ, ಪ್ರವಚನ, ವ್ಯವಹಾರ, ಮನೆ ಕೆಲಸ, ಪರೋಪಕಾರ, ಸೇವೆ ನಿನ್ನ ಪ್ರೇರಣೆಯಿಂದ, ನಿನ್ನ ಪ್ರೀತಿಗಾಗಿ. ನೀನೇ 24 ತತ್ವಗಳನ್ನು ಹುಟ್ಟಿಸಿರುವೆ. ಬ್ರಹ್ಮಾಂಡವನ್ನು ನೀನೇ ನಿರ್ಮಿಸಿರುವಿ. ಲೋಕವನ್ನು ನೀನೇ ಉತ್ಪಾದಿಸಿರುವಿ. ಮಣ್ಣು, ನೀರು, ಬೆಳಕು, ಬಿಸಿಲು, ಮಳೆ, ಗಾಳಿ, ಚಳಿ, ಆಕಾಶ, ಬೀಜದ ಅದ್ಭುತ ಶಕ್ತಿ, ಬೇರು, ಮರ, ಶಾಖೆ, ಉಪಶಾಖೆ, ಎಲೆ, ಹೂವು, ಕಾಯಿ, ಹಣ್ಣು, ಧಾನ್ಯ, ಪೈರು, ಅಲ್ಲಿಯ ಪೋಷಕ ದ್ರವ್ಯ, ಸತ್ವ, ಶಕ್ತಿ ಎಲ್ಲವನ್ನೂ ನೀನೇ ಸೃಜಿಸಿರುವಿ. ಅನಾದಿಯಿಂದ ಸೃಜಿಸುತ್ತಿರುವಿ. ಅನಂತ ಕಾಲದವರೆಗೆ ಸೃಜಿಸುವಿ. ಅಂತೆಯೇ ನೀನು ಅಕ್ಷಿತಿ. ಈ ತೆರನಾದ ನಾನಾ ವಿಧ ಆಹಾರವನ್ನು ಅತಿ ಸೂಕ್ಷ್ಮ ಜಂತುಗಳಿಗೆ, ಕ್ರಿಮಿ, ಕೀಟ, ಸರೀಸೃಪ, ಜಲಚರ, ಪಕ್ಷಿ, ಪ್ರಾಣಿ, ಆನೆ, ಸಿಂಹ, ದಾನವ, ಮಾನವ, ಗಂಧರ್ವ, ಋಷಿ, ದೇವತಾ ಎಂಬ ಅನಂತ ವಿಧ ಅನಂತಾನಂತ ಜೀವರಿಗೆ ಅವರವರ ಪುಣ್ಯಪಾಪಗಳಿಗೆ ತಕ್ಕಂತೆ ಕಾಲ ಕಾಲಕ್ಕೆ ಒದಗಿಸುವಿ. ತಿನಿಸುವಿ. ತಿನ್ನಲು ಅನುಕೂಲವಾಗುವಂತೆ ಬಾಯಿ, ನಾಲಿಗೆ, ಹಲ್ಲು, ಅನ್ನನಾಳಗಳನ್ನು ಕೊಟ್ಟಿರುವಿ. ಪಚನದ ಪ್ರಕ್ರಿಯೆಯನ್ನು ವ್ಯವಸ್ಥೆಗೊಳಿಸಿರುವಿ. ಅದರಿಂದ ಎಲ್ಲ ದೇಹವನ್ನು, ದೇಹದ ಸಕಲ ಅಂಗಗಳನ್ನು, ಅವಯವಗಳನ್ನು, ಮನಸ್ಸು ಎಲ್ಲವನ್ನೂ ಪೋಷಿಸುವಿ, ವೃದ್ಧಿಗೊಳಿಸುವಿ, ಅವುಗಳಿಂದ ಕಾರ್ಯ ಮಾಡಿಸುವಿ.
ಓ ಸರ್ವಸ್ವಾಮಿ, ಹೇ ಅವಿಜ್ಞಾತ ಸಖ. ಹಣ, ಕೀರ್ತಿ, ಗೌರವ, ಅಧಿಕಾರ, ರಾಜ್ಯ, ಪದವಿ, ಹೆಂಡತಿ, ಮಕ್ಕಳು, ಬಂಧು ಬಳಗ, ಹೆಣ್ಣು, ಮಣ್ಣು, ಹೊನ್ನು, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಎಲ್ಲವೂ ನಿನ್ನಧೀನ. ನನ್ನ ಮನಸ್ಸು, ಇಂದ್ರಿಯ, ದೇಹ, ಪುಣ್ಯ, ಪಾಪ ಇವು ಎಲ್ಲವೂ ನಿನ್ನ ವಶವಾಗಿವೆ. ನೀನೇ ರೂಪ, ರಸ, ಹೆಣ್ಣು, ಹಣ ಮೊದಲಾದವುಗಳಲ್ಲಿ ಇದ್ದು ನಮ್ಮ ಮನಸ್ಸು, ಇಂದ್ರಿಯಗಳನ್ನು, ನಮ್ಮ ಪಾಪಾದಿಗಳನ್ನು ನಿಮಿತ್ತ ಮಾಡಿ ಆಕರ್ಷಿಸುವಿ. ಭೋಗದ ಬಲೆಯಲ್ಲಿ ನಮ್ಮನ್ನು ಬೀಳಿಸುವಿ. ಹೇ ಅವಿಜ್ಞಾತ ಸಖ, ಹೀಗೆ ಆಕರ್ಷಿಸದಿರು. ಭೋಗಕ್ಕೆ ಸಿಲುಕಿಸಬೇಡ, ಪಾಪದಲ್ಲಿ ತೊಡಗಿಸಬೇಡ. ನನ್ನ ಎಲ್ಲ ದೋಷಗಳನ್ನು ತಿಳಿಸಿ ತಿದ್ದಿ ಪರಿಹಾರ ಮಾಡು. ಸ್ವಾಮಿ ನಿರ್ದೋಷ ಮದ್ದೋಷಾನ್ ವಿರೇಚಯ ನಮೋಸ್ತುತೆ. ನಾನು ಎಂದೆಂದಿಗೂ ಪಾಪಕರ್ಮದಲ್ಲಿ ತೊಡಗದಂತೆ ಮಾಡು. ನಿನ್ನ ಪಾದಗಳಿಗೆ ಬಿದ್ದಿರುವೆ ಸ್ವಾಮಿ, ಎನ್ನನ್ನು ಉದ್ಧರಿಸು. ಓ ಅನಂತೋಪಕಾರಕ, ನಿನ್ನ ಮಹಿಮೆ, ಗುಣ, ಲೀಲೆ, ರೂಪಗಳನ್ನು ವರ್ಣಿಸದಿರುವ ನಿನ್ನ ಜ್ಞಾನಭಕ್ತಿಗಳನ್ನು ಹೆಚ್ಚಿಸಲು ಸಾಧನವಾಗದ ಕೆಟ್ಟ ಶಬ್ದಗಳು ನನ್ನ ನಾಲಿಗೆಯಲ್ಲಿ ಬರದಿರಲಿ. ತಾದೃಶ ಶಬ್ದಗಳು ನನ್ನ ಕಿವಿ ಕೇಳದಿರಲಿ. ಪಾಪ ಕಳೆಯುವ, ಪುಣ್ಯ ಕೊಡುವ, ನಿನ್ನ ಪ್ರೀತಿಗೆ ಸಾಧನವಾದ, ನಿನ್ನ ವಿಷಯಕವಾದ ಜ್ಞಾನಭಕ್ತಿಗಳನ್ನು ಹೆಚ್ಚಿಸುವ ಬ್ರಹ್ಮಸೂತ್ರ, ವೇದ, ಭಾರತ, ಭಾಗವತ, ರಾಮಾಯಣ, ಸರ್ವಮೂಲ, ಸುಧಾದಿ ಗ್ರಂಥಗಳ ಶ್ರವಣ ಮನನ ಮಾಡಿಸು. ನಿನ್ನ ಪ್ರೀತಿಗೆ ಸಾಧನವಾದ ನಿನ್ನ ನಾಮ ಸದಾಕಾಲ ಜಿಹ್ವೆಯಲ್ಲಿ ಇರುವಂತೆ ಮಾಡು. ನಿನ್ನಲ್ಲೇ ನನ್ನ ಮನಸ್ಸು ಆನಂದ ಪಡುವಂತೆ ಮಾಡು. ನಿನ್ನ ಹಾಗೂ ನಿನ್ನ ಭಕ್ತಾಗ್ರೇಸರರಾದ ರಮಾ ಬ್ರಹ್ಮಾದಿಗಳ, ಸರಸ್ವತಿ ಭಾರತ್ಯಾದಿಗಳ, ಶೇಷ ಗರುಡಾದಿಗಳ ಯಾವ ದೇವತೆಗಳ, ಯಾವ ಸೋತ್ತಮರ ದ್ವೇಷ ನನ್ನಿಂದ ಮಾಡಿಸಬೇಡ. ನಿನ್ನ ಮಹಾಭಕ್ತರಾದ ಯಾವ ಜ್ಞಾನಿಗಳ ದ್ವೇಷ ಮಾಡಿಸಬೇಡ. ತೀರ ಸಾಮಾನ್ಯ ವಿಷ್ಣು ಭಕ್ತನ ದ್ವೇಷವನ್ನೂ ಮಾಡಿಸಬೇಡ. ಈ ಯಾರ ಕುರಿತು ಕೋಪ, ಅಸೂಯೆ, ಮಾತ್ಸರ್ಯ, ಅಸಹನೆ, ನಿಂದೆ, ಅವಮಾನ, ಅಪವಾದ ಹೊರಿಸುವುದು, ಆಜ್ಞಾ ಉಲ್ಲಂಘನೆ ಮಾಡುವುದು, ಇಂತಹ ಪಾಪಗಳು ನನ್ನಿಂದ ಎಂದೆಂದಿಗೂ ಉಂಟಾಗದಿರಲಿ. ಅವರ ಎದುರು ಗರ್ವದ ವರ್ತನೆ, ಅವಿನಯ, ಮನಸಾವಾಚ ಕಾಯಗಳಿಂದಲೂ ಅವರಿಗೆ ಪ್ರತಿಕೂಲವಾಗಿ ಇರುವಂತೆ ಮಾಡಬೇಡ. ಹೇ ಕ್ಷಮಾ ಸಮುದ್ರ, ಭಕ್ತಾಪರಾಧ ಸಹಿಷ್ಣು, ಪಾಪನಾಶನ, ನಾನು ಕೃತಜ್ಞ, ನೃಶಂಸ, ಕ್ರೂರ, ವಂಚಕ, ನಿಷ್ಠುರ, ಸುಳ್ಳಾಡುವವ, ಪರದುಃಖಪ್ರದ, ಸ್ವಾರ್ಥಿ, ಕಾಮುಕ, ಕೋಪಿಷ್ಠ, ಅಹಂಕಾರಿ, ಲೋಭಿ, ಮತ್ಸರಿ, ಕುಟಿಲ, ಕಪಟಿ, ದಾಂಭಿಕ, ಭೋಗಿ, ಮಿತ್ರದ್ರೋಹಿ, ಗುರುದ್ರೋಹಿ, ವಿಷ್ಣುದ್ರೋಹಿ. ಅನಾದಿ ಕಾಲದಿಂದ ಸಂಚಿತವಾದ ನನ್ನ ಈ ಅನಂತ ಅಪರಾಧಗಳನ್ನು, ಪಾಪಗಳನ್ನು ಪರಿಹರಿಸು. ದುಷ್ಟರ ಸಹವಾಸ, ದುಷ್ಟ ಅಥವಾ ಶುಚಿಯಾಗದ ಆಹಾರ ಭಕ್ಷಣ, ಕೆಟ್ಟ ಆಕರ್ಷಕ ಚಿತ್ರ, ಗಾನ ಮುಂತಾದ ವಿಷಯ ಭೋಗ, ಪರಸ್ತ್ರೀಗಮನ, ಸುರಾಪಾನ, ಗುರುಗಳ ಸಜ್ಜನರ ನಿಂದೆ, ತಂದೆ ತಾಯಿಗಳ ಆಜ್ಞೆಯ ಉಲ್ಲಂಘನೆ, ಏಕಾದಶಿ ಭಕ್ಷಣ ಮುಂತಾದ ಪಾಪಕರ್ಮಗಳನ್ನು ಮಾಡಿಸಬೇಡ. ಇನ್ನು ಮುಂದೆ ಎಂದೆಂದಿಗೂ ಈ ಅಪರಾಧಗಳನ್ನು, ಪಾಪಗಳನ್ನು ಮಾಡದಂತೆ ನನ್ನನ್ನು ಸನ್ಮಾರ್ಗದಲ್ಲಿರಿಸು. ಹೇ ಪರಮದಯಾಲು ಭಕ್ತವತ್ಸಲ, ನನ್ನ ಮೇಲೆ ದಯತೋರು. ನೀನು ನನಗೆ ಅನಂತ ಉಪಕಾರವನ್ನು ಮಾಡಿರುವಿ, ಮುಂದೆಯೂ ಮಾಡು ಸ್ವಾಮಿ. ಗುರುದೇವತಾ ವಾಯು ಅಂತರ್ಯಾಮಿಯಾಗಿ ಪಾಪ ಕಳೆದು ಅಪಮೃತ್ಯು, ರೋಗ, ಅಶಕ್ತಿ, ದಾರಿದ್ರ್ಯ, ಶತ್ರುಪೀಡೆ, ಹಾನಿ, ಕಷ್ಟ, ಅಪವಾದ, ಅಪಯಶ, ದುಃಖಗಳನ್ನು ಪರಿಹರಿಸು. ನಿನ್ನ ಸೇವೆಗೆ ಅನುಕೂಲವಾದ ಆಯುಷ್ಯ, ಆರೋಗ್ಯ, ಶಕ್ತಿ, ಸೌಭಾಗ್ಯ, ಸಂತಾನ, ಸಂಪತ್ತು, ಸಂತೋಷಗಳನ್ನು ದಯಪಾಲಿಸು. ನೀನೇ ಸ್ವತಂತ್ರಕರ್ತ, ನಾವೆಲ್ಲರೂ ಅಸ್ವತಂತ್ರ ಕರ್ತೃಗಳು. ದೇಹೇಂದ್ರಿಯ ಮನಸ್ಸುಗಳಿಗೆ ನೀನೇ ಸ್ವತಂತ್ರ ಸ್ವಾಮಿ. ನೀನು ದೇಹೇಂದ್ರಿಯ ಮನಸ್ಸು ಮುಂತಾದ ಕಾರಕಗಳ ಮೇಲೆ ನಮ್ಮೆಲ್ಲರಿಗೂ
ಸ್ವಾಮಿತ್ವವನ್ನು ಕೊಟ್ಟಿರುವೆ. ನಾನು ನಿನ್ನ ದಾಸ, ನಾವು ನಿನ್ನ ದಾಸರು. ಸರ್ವೋತ್ತಮ, ಗುಣಪೂರ್ಣ, ದೋಷದೂರ, ದೇಹಾದಿಗಳನ್ನು ಕೊಟ್ಟು ತಂದೆಯಾದ, ಮೋಕ್ಷಪ್ರದನಾದ, ಮಹೋಪಕಾರಕನಾದ ನಿನ್ನ ಪೂಜಾರೂಪವಾಗಿವೆ ಎಲ್ಲ ಕರ್ಮಗಳು. ನಿನ್ನ ಪ್ರಸಾದ ಭಕ್ತಿ ಜ್ಞಾನ ವಿಷಯ ವೈರಾಗ್ಯಗಳೇ ಫಲ ಎಂಬ ಅನುಸಂಧಾನ ಪೂರ್ವಕವಾಗಿ ಎಲ್ಲ ಕರ್ಮಾದಿ ಸಾಧನಗಳನ್ನು ಮಾಡಿಸು. ಎಲ್ಲ ಭಾಗವತ ಧರ್ಮಗಳನ್ನು ನನ್ನಿಂದ ಅನುಷ್ಠಾನ ಮಾಡಿಸು. ಮಾತಾ ಪಿತೃ ಗುರುಭಕ್ತಿಯನ್ನು, ಸದಾಚಾರವನ್ನು, ಸತ್ಯವಚನ, ದಯಾ, ಕ್ಷಮ, ದಮ, ಶಮ, ವಿನಯ, ಪರೋಪಕಾರ, ಮಹತ್ಸೇವ, ಸಹನೆ, ವಿವೇಕ ಮುಂತಾದ ಗುಣಗಳನ್ನು ಎಂದೆಂದಿಗೂ ತಪ್ಪದಂತೆ ಸಂಧ್ಯಾವಂದನ, ದೇವಪೂಜಾ, ಜಪ, ಅಧ್ಯಯನ, ಪಾರಾಯಣ, ಅತಿಥಿ ಸತ್ಕಾರ, ಯಜ್ಞ, ದಾನ, ತಪಸ್ಸು ಮುಂತಾದ ಸತ್ಕರ್ಮಗಳನ್ನು, ವೈರಾಗ್ಯ, ಸಂತತ ಸ್ಮರಣೆಗಳನ್ನು ಕರುಣಿಸು. ವಿಶೇಷವಾಗಿ ಅಸ್ಮದ್ಗುರುಗಳ, ಸಮಸ್ತ ಗುರುಗಳ, ವಾಯುದೇವರ ಭಕ್ತಿ, ಅವರ ಸೇವೆ, ಅವರಿಂದಾದ ಉಪಕಾರಗಳ ಸ್ಮರಣ ನಿರಂತರವಾಗಿ ಉಂಟಾಗುವಂತೆ ಮಾಡು. ಗ್ರಂಥಗಳ ಶ್ರವಣ, ಮನನ, ಪಕ್ವಭಕ್ತಿ, ಪರೋಕ್ಷ ಜ್ಞಾನ, ಧ್ಯಾನ, ಸಂತತ ಶಾಸ್ತ್ರಾವಮರ್ಶ, ಪರಿಪಕ್ವ ಭಕ್ತಿ, ಅಪರೋಕ್ಷ ಜ್ಞಾನ, ಅತಿ ಪರಿಪಕ್ವ ಭಕ್ತಿಗಳನ್ನು ಕರುಣಿಸು. ಓ ಶರಣಾಗತ ರಕ್ಷಕ ದೇವ, ಅನಾದಿ ಅನಂತಕಾಲ ನನ್ನ ಚೈತನ್ಯದಲ್ಲಿ, ರಮಾ ಬ್ರಹ್ಮಾದಿ ಸಕಲ ಚೇತನರಲ್ಲಿ ಹಾಗೂ ಜಡಗಳಲ್ಲಿ ಅಂತರ್ಯಾಮಿಯಾದ ನೀನು ನನ್ನನ್ನು ದುರ್ಮಾರ್ಗದಿಂದ ಸನ್ಮಾರ್ಗದಲ್ಲಿ ತಂದು, ಪಾಪ ಕಳೆದು ಪುಣ್ಯ ಕೊಟ್ಟು, ರಜಸ್ತಮಸ್ ಕಳೆದು ಸತ್ವಗುಣ ಹೆಚ್ಚಿಸಿ, ಅಜ್ಞಾನ ನಿವಾರಿಸಿ ಜ್ಞಾನ ಕರುಣಿಸಿ, ದುಃಖ ಕಳೆದು ಸೌಖ್ಯ ಕೊಟ್ಟು ಅವಶ್ಯವಾಗಿ ರಕ್ಷಿಸುವಿ, ಉದ್ಧರಿಸುವಿ ಎಂಬ ಅತಿ ದೃಢವಾದ ಪರಿಪೂರ್ಣ ವಿಶ್ವಾಸವಿದೆ. ಸಚ್ಚಿದಾನಂದಾತ್ಮ ಬಿಂಬ, ಓ ಅಂತರಾತ್ಮ, ನಿನಗೆ ಕೋಟಿ ಕೋಟಿ ನಮನ, ನಿನಗೆ ಅನಂತ ಅನಂತ ನಮನಗಳು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸಕೃದೇವ ಪ್ರಪನ್ನಾಯ ತವಾಸ್ಮಿ ಇತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ವ್ರತಂ ಮಮ. ಏಕಸ್ಯ ಕೃಷ್ಣಸ್ಯ ಕೃತಃ ಪ್ರಣಾಮೋ ದಶಾಶ್ವಮೇಧಾವಭೃತೇನ ತುಲ್ಯಃ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ಅಯಂ ಸರ್ವೇಷ್ಟದಾತಾ ಮೇ ಸರ್ವಾರಿಷ್ಟ ನಿವಾರಕಃ ಸರ್ವೋತ್ಕೃಷ್ಟೋ ಯಮೇವೈಕಃ ತದೀಯೋಹಂ ಸಮೇಪತಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ. ವಿಷ್ಣುರ್ಮೇ ಪರಮಸ್ಸುಹೃತ. ಶ್ರೀ ಹರಿಸ್ತುತಿ ಪ್ರಾರ್ಥನೆ. ಲೇಖಕರು ಬ್ರಹ್ಮಾತ್ಮದಾಸ ಪರಮಪೂಜ್ಯ ಮಾಹುಲಿ ಗೋಪಾಲಾಚಾರ್ಯ ಪಾದಪದ್ಮಾರಾಧಕರಾದ ಪಂಡಿತ್ ಮಾಹುಲಿ ವಿದ್ಯಾಸಿಂಹಾಚಾರ್ಯರು, ಕುಲಪತಿ ಸತ್ಯಜ್ಞಾನ ವಿದ್ಯಾಪೀಠ, ಇವರಿಂದ ರಚಿತವಾದ ಈ ಶ್ರೀ ಹರಿಸ್ತುತಿ ಪ್ರಾರ್ಥನೆಯನ್ನು ಅನುವಾದ ಮಾಡಿದ್ದೇನೆ. ಇದರಿಂದ ಭಗವಂತ ಪ್ರೀತನಾಗಿ ನನ್ನನ್ನು ಅನುಗ್ರಹಿಸಿ ಸುಧಾದಿ ಸಚ್ಚಾಸ್ತ್ರಗಳನ್ನು ಅಧ್ಯಯನ ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಗುರುಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.